ಅಕ್ಕಪಕ್ಕದ ಮನೆಯ ಆಂಟಿ ಅಂಕಲ್ ಮಧ್ಯೆ ಪ್ರೇಮಾಂಕುರವಾಗ್ಬಿಟ್ಟಿದೆ. ಇನ್ನ ಪ್ರೀತಿಯ ಅಮಲಿನಲ್ಲಿದ್ದಂತಹ ಪ್ರಿಯತಮೆ ಪ್ರಿಯತಮನಿಗೆ ಕೇಳಿದಷ್ಟು ಹಣವನ್ನ ಕೊಟ್ಟಿದ್ದಾಳೆ. ಇನ್ನ ಹಣ ವಾಪಸ್ ಕೇಳಕ್ ಹೋಗಿದ್ದಕ್ಕೆ ಆಕೆಯನ್ನೇ ಮುಗಿಸೋಕೆ ಹೊರಟಂತಹ ಕಥೆಯನ್ನ ಹೇಳ್ತೀವಿ, ಕೇಳಿ. ಚಾಲಕ ಗೃಹಿಣಿ ಇಬ್ರು ಅಕ್ಕಪಕ್ಕದ ಮನೆಯಲ್ಲಿಯೇ ವಾಸವಾಗಿದ್ರು. ದಿನ ಕಳೆದಂತೆ ಇಬ್ಬರ ಮಧ್ಯೆ ಸಲುಗೆ ಬೆಳೆದಿದ್ದು ಹಣಕಾಸಿನ ವ್ಯವಹಾರವೂ ಶುರುವಾಗಿದೆ. ಅದೇ ಸಲುಗೆ ಈಗ ಕೊಲೆ ಯತ್ನದ ಹಂತದವರೆಗೆ ಬಂದಿದೆ. ಸರ್ವಿಸ್ ಅಪಾರ್ಟ್ಮೆಂಟ್ಗೆ ರಾತ್ರಿ ಕಳೆಯಲು ಬಂದಿದ್ದ ಇಬ್ಬರ ಮಧ್ಯೆ ಘನಘೋರವೇ ನಡೆದಿದೆ. ಸಿಸಿಟಿವಿ ದೃಶ್ಯದಲ್ಲಿ ಓರ್ವ ವ್ಯಕ್ತಿ ಮತ್ತು ಮಹಿಳೆ ಮಧ್ಯರಾತ್ರಿ ಸರ್ವಿಸ್ ಅಪಾರ್ಟ್ಮೆಂಟ್ನ ರೂಮ್ ಸೇರ್ತಾರೆ. ಅದಾಗಿ ಕೆಲವೇ ಗಂಟೆ ಅಷ್ಟೇ ತರಾತುರಿಯಲ್ಲಿ ಈ ಆಸಾಮಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಕೆಲವು ಹೊತ್ತಿನ ಬಳಿಕ ಮಹಿಳೆ ಬೆಡ್ಶೀಟ್ ಹೊತ್ತು ಆಸ್ಪತ್ರೆ ಸೇರ್ತಾಳೆ. ಈ ಮಧ್ಯೆ ಅಲ್ಲಾಗಿದ್ದೇನು ಅನ್ನೋದೇ ಇಂಟ್ರೆಸ್ಟಿಂಗ್. ಕೊಟ್ಟ ಹಣ ಕೇಳಿದ್ದಕ್ಕೆ ಪ್ರೇಯಸಿಗೆ ಚಾಕು ಇರಿತ, ತಲೆಮರೆಸಿಕೊಂಡಿದ್ದ ಆರೋಪಿ ಬಂಧಿಸಿದ ಖಾಕಿ. ಪೊಲೀಸರ ಎದುರು ಕೈಕಟ್ಟಿ ನಡೆದ ಎಲ್ಲಾ ವಿಷಯವನ್ನು ಬಾಯ್ಬಿಡ್ತಿರೋ ಆಸಾಮಿಯ ಹೆಸರು ರಾಜು, 43 ವರ್ಷ ವಯಸ್ಸು. ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿದ್ದು ಕ್ಯಾಬ್ ಚಾಲಕನಾಗಿ ಕೆಲಸ ಮಾಡಿಕೊಂಡಿದ್ದ. ಇನ್ನು ಈತನ ಮನೆಯ ಪಕ್ಕದಲ್ಲೇ ಇದ್ದ 46 ವರ್ಷದ ಮಹಿಳೆ ಜೊತೆಗೆ ಸಲುಗೆ ಬೆಳೆಸಿಕೊಂಡಿದ್ದ. ಮನೆಯಲ್ಲೇ ಇದ್ದ ಮಹಿಳೆ ಚೀಟಿ ಸೇರಿದಂತೆ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡಿದ್ಲು. ಆಕೆ ಬಳಿಯಿಂದ ಹಂತ ಹಂತವಾಗಿ ಸುಮಾರು 5 ಲಕ್ಷದಷ್ಟು ಹಣ ಪೀಕಿದ್ದಾನೆ. ಅದನ್ನು ವಾಪಸ್ ಕೊಡಲಾಗದೆ ಒದ್ದಾಡಿದ್ದ. ಇತ್ತೀಚೆಗೆ ಮಹಿಳೆ ಹಣ ಕೊಡುವಂತೆ ದುಂಬಾಲು ಬಿದ್ದಿದ್ದಳು. ಹಣ ಕೊಡಲಾಗದ ಆಸಾಮಿ ಆಕೆಯನ್ನ ಮುಗಿಸೋ ಹೊಂಚು ಹಾಕಿದ್ದ. ಕಂಪ್ಲೇನೆಂಟ್ 46 ಇಯರ್ ಲೇಡಿ ಅವರು ಕಂಪ್ಲೇಂಟ್ ಮೇಲೆ ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ನಾವು ರಿಜಿಸ್ಟರ್ ಮಾಡಿದ್ದೇವೆ. ವಿಕ್ಟಿಮ್ ಮತ್ತು ಅಕ್ಯೂಸ್ಡ್ ಮಧ್ಯದಲ್ಲಿ ಮೊದಲಿಂದ ಪರಿಚಯ ಇತ್ತು. ಎಕ್ಸ್ಚೇಂಜ್ ಆಫ್ ಕ್ಯಾಶ್ ಕೂಡ ಆಗಿತ್ತು. ವಿಕ್ಟಿಮ್ ಕಡೆಯಿಂದ ಅಕ್ಯೂಸ್ಡ್ಗೆ ಅವರು 5 ಲಕ್ಷ ಹಿಂದೆ ಕೊಟ್ಟಿದ್ದರು. ವಾಪಸ್ ಕೇಳುವಾಗ ಅವರವ್ರ ಮಧ್ಯದಲ್ಲಿ ಒಂದು ಗಲಾಟೆ ನಡೆದಿತ್ತು. ಅದೇ ಮಧ್ಯದಲ್ಲಿ ಶಾರ್ಪ್ ವೆಪನಿಂದ ಮಲ್ಟಿಪಲ್ ಸ್ಟ್ಯಾಬಿಂಗ್ ಇಂಜುರಿ ಆಗಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಒಂದು ಇಮಿಡಿಯೇಟ್ಲಿ ಅವ್ರಿಗೆ BGS ಹಾಸ್ಪಿಟಲ್ ಶಿಫ್ಟ್ ಮಾಡಲಾಯಿತು ಆ ರಾತ್ರಿನೇ. ತದನಂತರ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಸದ್ಯಕ್ಕೆ ಅಕ್ಯೂಸ್ಡ್ ರಾಜು ಅಂತ ಅವನಿಗೆ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಈಗ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರಂತೆ ಮೇ 11ರಂದು ಕೆಂಗೇರಿ BGS ಆಸ್ಪತ್ರೆ ಬಳಿ ಇರುವ ಸರ್ವಿಸ್ ಅಪಾರ್ಟ್ಮೆಂಟ್ ಬುಕ್ ಮಾಡಿ ಹಣ ಕೊಡೋದಾಗಿ ಹೇಳಿ ರಾತ್ರಿ 10:52ಕ್ಕೆ ಕರೆತಂದಿದ್ದಾನೆ. ರೂಮ್ನಲ್ಲಿ ಹಣಕಾಸಿನ ವಿಚಾರಕ್ಕೆ ಗಲಾಟೆ ಆಗಿದ್ದು ಮಹಿಳೆಯನ್ನ 6 ಬಾರಿ ಚಾಕುವಿನಿಂದ ಇರಿದು ತರಾತುರಿಯಲ್ಲೇ ರಾತ್ರಿ 1:38ಕ್ಕೆ ಮಹಿಳೆಯನ್ನ ಬಿಟ್ಟು ಒಬ್ಬನೇ ಪರಾರಿಯಾಗಿದ್ದಾನೆ. 1 ಗಂಟೆ ಬಳಿಕ ರೂಮ್ನಲ್ಲಿ ಚೀರಾಟ ಕೇಳಿದ್ದು ಸ್ಥಳೀಯರು ಹಾಗೂ ಅಪಾರ್ಟ್ಮೆಂಟ್ ಸಿಬ್ಬಂದಿ ರಾತ್ರಿ 2:27ಕ್ಕೆ ರಕ್ತದ ಮಡುವಿನಲ್ಲಿ ಇದ್ದಾಕೆಯನ್ನ ಕ್ಯಾಬ್ ಬುಕ್ ಮಾಡಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇಷ್ಟಾಗ್ತಿದ್ದಂತೆ ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿ ಕೆಂಗೇರಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ಆರೋಪಿ ರಾಜು ಬಂಧಿಸಿ ಆತನಿಂದ ಚಿನ್ನಾಭರಣ ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸುತ್ತಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.